ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಮೈ ಫಸ್ಟ್ ವೀಡಿಯೋ. ಲಾಸ್ಟ್ ವೀಡಿಯೋ ನಾನು ಡಿಲೀಟ್ ಮಾಡಿಬಿಟ್ಟೆ, ಯಾಕಂದರೆ ಅದು ಎಡಿಟ್ ಚೆನ್ನಾಗಿ ಬಂದಿರಲಿಲ್ಲ. ವಾಯ್ಸು ಕೂಡ ಬ್ರೇಕ್ ಮಾಡ್ತಿದ್ದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತಿತ್ತು. ಸೊ ಅದಕ್ಕೆ ಡಿಲೀಟ್ ಮಾಡಿಬಿಟ್ಟೆ. ಈ ವಿಡಿಯೋ ಮಾಡ್ಬೇಕಾದ್ರೆ ನನ್ನ ಪಾಪದು ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂತು. ಸೊ ಅದಕ್ಕೆ ಅದು ಎಡಿಟ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾಯಿತು. ಸೊ ಅದಕ್ಕೆ ಅದನ್ನು ಪಾಸ್ ಮಾಡಿ ನಾನು ವಾಯ್ಸ್ ನೋಟ್ ಕೊಡ್ತಾ ಇದ್ದೀನಿ. ಸಾರಿ ಫಾರ್ ದಟ್. ಸೊ ಬ್ಯಾಕ್ ವಾಯ್ಸ್ ಕೊಟ್ಕೊಂಡೆ ನಾನು ಮಾತಾಡ್ತೀನಿ. ಇವಾಗ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತಂದರೆ, ನನ್ನ ಸ್ಕಿನ್ ನೋಡ್ತಾ ಇರ್ಬೋದು ಹೇಗೆ ಗ್ಲೋ ಆ್ಯಂಡ್ ಶೈನ್ ಕಾಣಿಸ್ತಾ ಇದೆ ಅಂತ. ಯಾಕೆ ಅಂದರೆ ಇದು ವಾರಕ್ಕೊಂದ್ಸಲ ನಾನು ಮಾಡೋ ಫೇಸ್ ಪ್ಯಾಕಿಂದ. ಇದು ವೀಕ್ಲಿ 2 ಟೈಮ್ಸ್ನ ಈ ಫೇಸ್ ಪ್ಯಾಕ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ನ ನೀವೇ ಕೇರ್ ಮಾಡಿಕೊಂಡು ಈ ಥರ ಶೈನಾಗಿ ಇಟ್ಕೊಬೋದು. ಅದಕ್ಕೋಸ್ಕರ ಫ್ರೀ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ನನ್ನ ಸ್ಮಾಲ್ ಸೀಕ್ರೆಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾನು ಯಾವುದೇ ರೀತಿಯ ಫಿಲ್ಟರ್ನ ಬಳಸ್ತಾ ಇಲ್ಲ. ನ್ಯಾಚುರಲ್ ಆಗಿ ಈ ಥರ ನಾನು ಗ್ಲೋ ಇರೋದೆ, ನನ್ನ ಸ್ಕಿನ್ ಇವಾಗ ಈ ಥರ ಆಗಿದೆ. ಸೊ ಏನೇನು ಯೂಸ್ ಮಾಡ್ತಿದ್ದೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ ನೋಡಿ. ಇವಾಗ ನಾನು ತೊಗೊಂಡಿರೋದಂಥ ಪದಾರ್ಥಗಳೆಲ್ಲ ಮನೇಲಿರೋಂಥ ಐಟಮ್ಸ್ಗಳೇ. ಕಡಲೆ ಹಿಟ್ಟು, ಅರಿಶಿನ ಪುಡಿ, ಕಾಫಿ ಪೌಡರು, ಶುಗರು, ಹಾಲು ಮತ್ತು ಟೊಮೆಟೊ. ಇದು ನನ್ನ ಬಿಫೋರ್ ವಿಡಿಯೋ ಸ್ಟಾರ್ಟಿಂಗಿಂದ ಮಾಡ್ತಾ ಇರೋದು. ಇವಾಗ ಹಾಲಿಂದ ಕ್ಲೆನ್ಸಿಂಗ್ ಮಾಡ್ಕೋಬೇಕು. ನಾನು ಕ್ಲೆನ್ಸಿಂಗ್ ಮಾಡ್ಕೊತಾ ಇದ್ದೀನಿ. ಇವಾಗ ರಾ ಮಿಲ್ಕಿಂದ ಕ್ಲೆನ್ಸಿಂಗ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಇದು ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ. ಇದು ವೈಟಮಿನ್ ಎ ಮತ್ತು ಡಿ ಇರೋದ್ರಿಂದ ನಿಮ್ಮ ಸ್ಕಿನ್ನ ಬೇಗ ವಯಸ್ಸಾಗಿರೋರ ಥರ ಮಾಡಲ್ಲ, ಇನ್ನು ಯಂಗಾಗಿ ಕಾಣಿಸೋ ಥರ ಫೀಲ್ ಕೊಡುತ್ತೆ. ಅದೇ ಥರ ಆಗುತ್ತೆ, ಇನ್ಸ್ಟೆಂಟ್ ಗ್ಲೋ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ವಾರಕ್ಕೆ 2 ಸಲ ಮಾಡ್ತೀನಿ ಕ್ಲೆನ್ಸಿಂಗು. ನಾನೇನು ಎಲ್ಲರಿಗೂ ಬಲವಂತ ಮಾಡ್ತಾಯಿಲ್ಲ. ಸೊ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಅನಿಸುತ್ತೆ ನ್ಯಾಚುರಲಾಗಿ ಗ್ಲೋ ಬರೋದು. ನಾನು ಯಾವುದೇ ಫಂಕ್ಷನ್ಗೆ ಹೋದರೂ ಮೇಕಪ್ ಹಾಕ್ಕೊಂಡಿದ್ರೆ ಎಷ್ಟು ಫ್ರೆಶ್ಶಾಗಿ ತುಂಬ ಚೆನ್ನಾಗಿ ಕಾಣಿಸ್ತೀನಿ. ಯಾವುದೇ ರೀತಿಯ ಮಿಸ್ಟೇಕ್ ಮಾಡ್ಕೊಂಡಿಲ್ಲ ನನ್ನ ಸ್ಕಿನ್ನ. ಯಾಕೆ ಅಂತಂದರೆ, ನಾನು ವೀಕ್ಲಿ ಮಾಡೋ ಈ ಸ್ಕಿನ್ ಕೇರಿಂದ ನನ್ನ ಸ್ಕಿನ್ಗೆ ಎಲ್ಲ ಟೈಪ್ಸ್ ಆಫ್ ಮೇಕಪ್ಪು ಸೂಟ್ ಆಗುತ್ತೆ. ಫೇಸ್ ವಾಶ್ ಆಯಿತು. ಯಾವುದೇ ರೀತಿ ಫೇಸ್ ವಾಶ್ ಯೂಸ್ ಮಾಡಿಲ್ಲ. ಸ್ವಲ್ಪ ಬಿಸಿ ನೀರಿನಿಂದ ಮುಖ ವಾಶ್ ಮಾಡ್ಕೊಂಡಿದ್ದೀನಿ. ಸ್ಕಿನ್ ಇವಾಗ ಸ್ಮೂತ್ ಅನ್ನಿಸ್ತಾ ಇದೆ. ದೆನ್ ಇವಾಗ ಕಾಫಿ ಸ್ಕ್ರಬ್. ಈ ಕಾಫಿ ಸ್ಕ್ರಬ್ಬೇ ನಾನು ಯಾವಾಗೂ ಮಾಡೋದು. ನಾನು ಯಾವುದೇ ರೀತಿಯಾಗಿ ಪಾರ್ಲರ್ಗೆ ಹೋಗಿ ಸ್ಕಿನ್ನ ಫೇಶಿಯಲ್ ಮಾಡಿಸೋದು, ಬ್ಲೀಚ್ ಮಾಡಿಸೋದು ಇದರೆಲ್ಲ ನಾನು ಚಿಕ್ಕ ವಯಸ್ಸಿಂದನೂ ಅಭ್ಯಾಸನೇ ಇಲ್ಲ. ಆಫ್ಟರ್ 10th SSLC ಆದಮೇಲಿಂದನೂ ನಾನು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದ್ದೀನಿ. ಅದು ಮನೆಯಲ್ಲೇ ಯೂಸ್ ಮಾಡೋಂತಹ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾನು ಇದನ್ನು ಕಂಟಿನ್ಯೂ ಮಾಡಿಕೊಂಡೇ ಬಂದಿದ್ದೀನಿ. ಕಾಫಿ ಪೌಡರು, ಶುಗರು, ಟೊಮೆಟೊ, ಇಷ್ಟೇ ಇದನ್ನು ಸ್ಕ್ರಬ್ ಮಾಡೋದು. ಈ ಮಸಾಜ್ನು ಒಂದು 3 to 4 ಮಿನಿಟ್ಸ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡಿ. ಅವಾಗೇ ನೋಡಿ ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಯಾವ ಥರ ಕಾಣಿಸುತ್ತೆ ಅಂತ. ಇದು ಯಾವುದೇ ರೀತಿಯ ಫಿಲ್ಟರ್ ನಾನು ಹಾಕಿಲ್ಲ. ಆಮೇಲೆ ಫೇಸ್ ಪ್ಯಾಕ್. ಈ ಫೇಸ್ ಪ್ಯಾಕ್ನ ಪ್ರಿಪೇರ್ ಮಾಡೋದಕ್ಕೆ ಕಡಲೆ ಹಿಟ್ಟು, ಅರಿಶಿನ ಪುಡಿ ಮತ್ತು ಟೊಮೊಟೊ ಪ್ಯೂರು, ಹಾಲು ಇಷ್ಟನ್ನು ಮಿಕ್ಸ್ ಮಾಡಿ ಫೇಸಲ್ಲಿ ನೀಟಾಗಿ ಫೇಸ್ ಪ್ಯಾಕ್ ಹಾಕ್ಕೊಳ್ಳಿ. ನಾನು ಕಾಟನ್ ಯೂಸ್ ಮಾಡಿಕೊಂಡೆ ಹಾಕ್ಕೊತಾ ಇದ್ದೀನಿ. ಇದನ್ನು ಡ್ರೈ ಆಗಿ ಕೂಡ ಕಲಿಸ್ಕೊಂಡು ಹಾಕೋಬೋದು. ಈ ಫೇಸ್ ಪ್ಯಾಕ್ ಬೆನಿಫಿಟ್ಸ್ ಏನಂತ ಹೇಳಿದ್ರೆ, ಕಡಲೆ ಹಿಟ್ಟು ಎಲ್ಲರಿಗೂ ಗೊತ್ತಿರೋ ಹಾಗೆ ಟ್ಯಾನ್ ರಿಮೂವ್ ಮಾಡುತ್ತೆ. ಆ್ಯಂಡ್ ರಾ ಮಿಲ್ಕ್ ಬಂದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಟೊಮೆಟೊ ಪ್ಯೂರ್ ಬಂದು ಸ್ಮೂತ್ ಆಗುತ್ತೆ. ಈ ಫೇಸ್ ಪ್ಯಾಕು ಮಕ್ಕಳಲ್ಲಿರೋ ಹೇರ್ಸ್ನೆಲ್ಲ ರಿಮೂವ್ ಮಾಡುತ್ತೆ. ನಿಜವಾಗ್ಲೂ ಇದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ನಾನು ಫೇಸ್ ವಾಶ್ ಮಾಡಾದ್ಮೇಲೆ ನೋಡಿ, ಫಸ್ಟ್ ರೌಂಡ್ಗೆ ನನಗೆ ಎಷ್ಟು ಗ್ಲೋ ಕೊಡ್ತಾಯಿದೆ. ಇದನ್ನು 2 ಟೈಮ್ಸ್ ಹಾಕ್ಕೊಬೇಕು. ಈ ಫೇಸ್ ಪ್ಯಾಕ್ನ 2 ಟೈಮ್ಸ್ ಹಾಕ್ಕೊಳ್ಳಿ. ಇದು ಸೆಕೆಂಡ್ ರೌಂಡ್ ಹಾಕ್ಕೊಂಡಿರೋದು ನಾನು ಫೇಸ್ ಪ್ಯಾಕು. ಇದು 2ನೇ ರೌಂಡ್ ಹಾಕ್ಕೊತಾ ಇರೋದು ನಾನು, ಸೆಕೆಂಡ್ ರೌಂಡು. ಫೇಸ್ ಪ್ಯಾಕ್ ಯಾವತ್ತು ಕಡಲೆ ಹಿಟ್ಟನ್ನು 2 ಟೈಮ್ಸ್ ಹಾಕ್ಕೊಳ್ಳಿ. ಎಲ್ಲಾದರೂ ಫಂಕ್ಷನ್ ಇತ್ತು, ಏನಾದರೂ ರೆಡಿ ಆಗಬೇಕು ಅನ್ನೋದಿದ್ರೆ 1 ಡೇ ಮುಂಚೆನೇ ಈ ಥರ ಪ್ರಿಪೇರ್ ಆದರೆ ನಿಮ್ಮ ಸ್ಕಿನ್ ನಿಜವಾಗ್ಲೂ ಈ ಥರ ಫ್ರೆಶ್ ಆ್ಯಂಡ್ ಶೈನಾಗಿ ಕಾಣಿಸುತ್ತೆ. ಫೇಸ್ ಪ್ಯಾಕ್ ಮಾಡಿದ ದಿವಸನೇ ಮೇಕಪ್ ಯಾವುದೂ ಯೂಸ್ ಮಾಡಬಾರ್ದು. ಸಲೂನಲ್ಲೂ ಅಷ್ಟೇ, ಫೇಶಿಯಲ್ಲು ಬ್ಲೀಚ್ ಮಾಡಿದ ದಿವಸ ಯಾರೂ ಮೇಕಪ್ ಮಾಡಬೇಡಿ ಅಂತಲೇ ಹೇಳಿ ಕಳಿಸ್ತಾರೆ. ಯಾಕಂದರೆ ಬೇಗ ರಿಯಾಕ್ಟ್ ಆಗಿಬಿಡುತ್ತೆ. ಯಾವುದೇ ಫೌಂಡೇಶನ್, ಯಾವುದೇ ಸ್ಕಿನ್ ಕೇರ್ ಕ್ರೀಮ್ಸ್ ಹಚ್ಚಿದ್ರೂ ಅವ್ರಿಗೆ ಪಿಂಪಲ್ಸ್ ಬಂದುಬಿಡೋದು, ಅಲರ್ಜೀಸ್ ಆಗಿಬಿಡೋದು. ಸೊ ಈ ಥರ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ರಿಯಾಕ್ಟ್ ಆಗುತ್ತೆ ಅಂತಲೇ ಯಾವುದೇ ರೀತಿಯಾಗಿ ಮೇಕಪ್ ಮಾಡಬಾರ್ದು. ಸ್ಕಿನ್ ಕೇರ್ ಮಾಡಿದ್ದಿನ ಯಾರೂ ಮೇಕಪ್. ನಾನು ರೆಗ್ಯುಲರಾಗಿ ಮೇಕಪ್ ಮಾಡಲ್ಲ, ಅವಾಗವಾಗ ಮಾಡ್ತಾ ಇರ್ತೀನಿ. ಆದರೆ ನನ್ನ ಸ್ಕಿನ್ ಏನೂ ಆಗಿಲ್ಲ, ಯಾವುದೇ ರೀತಿಯ ಡ್ಯಾಮೇಜ್ ಆಗಿಲ್ಲ. ಯಾಕೆ ಅಂದರೆ ನಾನು ಅದೇ ಥರ ಕೇರ್ ಮಾಡ್ತಾ ಇರ್ತೀನಿ ಸ್ಕಿನ್ನನ್ನು. ಸೊ ಇವಾಗ ನಾನು ಯೂಸ್ ಮಾಡಿದ ಆಯಿಲ್ ಬಂದು ಬಾದಾಮಿ ಎಣ್ಣೆ. ಈ ಎಣ್ಣೆನ ನಾನು ಸ್ವಲ್ಪ ಬಿಸಿ ಮಾಡಿ ಫೇಸ್ ಮಸಾಜ್ಗೋಸ್ಕರ ಯೂಸ್ ಮಾಡ್ತೀನಿ. ವಾರಕ್ಕೆ 2 ಸಲ ಈ ಥರ ಮಸಾಜ್ ಮಾಡ್ತಾನೆ ಇರ್ತೀನಿ. ಏನಕ್ಕೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಅದಕ್ಕೋಸ್ಕರ ಈ ಥರ ಮಸಾಜ್ ಯೂಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನನಗೆ ಫೇಸ್ ಮಸಾಜ್ ಅಂದ್ರೇ ತುಂಬ ಇಷ್ಟ. ಅದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಸ್ಕಿನ್ನ ಕೇರ್ ಮಾಡೋರಿಗೆ ಗೊತ್ತಿರುತ್ತೆ ಯಾವ ಸ್ಕಿನ್ ಟೈಪು ನಮ್ಮದು ಇರುತ್ತೆ, ಏನೇನು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ಗೆ ಸೂಟ್ ಆಗುತ್ತೆ ಅಂತ.
ಸೊ ಅದಕ್ಕೆ ಇದೆಲ್ಲ ನಾನು ಚೂಸ್ ಮಾಡಿರೋದು. ಇದೆಲ್ಲ ಯಾವುದೇ ರೀತಿಯಾಗಿ ನಮ್ಗಿನ್ನ ತುಂಬ ಗ್ಲೋ ಮಾಡುತ್ತೆ ಅಂತ ಏನೂ ಇಲ್ಲ. ಇದು ನ್ಯಾಚುರಲ್ಲಾಗಿ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ ಅಷ್ಟೇ. ನೀವಿರೋ ಸ್ಕಿನ್ನನ್ನು ನೀವು ಕಾಪಾಡ್ಕೋಬೇಕು ಅಂದರೆ ಈ ಥರ ಎಲ್ಲ ಸ್ಕಿನ್ ಕೇರ್ನ ಆವಾಗವಾಗ ಮಾಡ್ತಾಯಿರಿ. ಯಾವಾಗಲೂ ಹಾಳು ಮಾಡ್ಕೋಬೇಡಿ. ನೋಡಿ ನನ್ನ ಸ್ಕಿನ್ ಯಾವ ಥರ ಶೈನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಿ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ರಿಮೂವ್ ಆಗುತ್ತೆ, ಹಾಗೆ ಶೈನು ಕೂಡ ಕೊಡುತ್ತೆ. ಈ ಆಯಿಲ್ನ 20 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಲೇಟಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ಅನ್ಕೊತಾ ಇದ್ದೀನಿ, ಯಾಕಂದರೆ ನನಗೆ ಗೊತ್ತಿರೋ ಸೀಕ್ರೆಟ್ಸ್ನ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ತುಂಬ ಖುಷಿಯಾಗಿದೆ ನನಗೆ. ಸೊ ನೋಡಿ, ಇದು ನನ್ನ ಆಫ್ಟರ್ ಫೇಸ್ ವಾಶ್ ಆದಮೇಲೆ ನನ್ನ ಸ್ಕಿನ್ ಯಾವ ಥರ ಗ್ಲೋ ಕಾಣಿಸ್ತಿದೆ. ನನ್ನ ಮಕ್ಳಿಗಿನ್ನ ಬೆಳ್ಳು ಕಾಣಿಸ್ತಾ ಇದ್ದೀನಿ. ಇದು ನನ್ನ ಆಫ್ಟರ್ ಸ್ಕಿನ್ ಕೇರ್ ಆದಮೇಲೆ ಈ ನನ್ನ ಲುಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಎಲ್ಲರೂ ಸಿಗೋಣ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ. ನಾನು ಫಂಕ್ಷನ್ಸ್ಗೆಲ್ಲ ಯಾವ ಥರ ಮೇಕಪ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಟೇಕ್ ಕೇರ್.